ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ನಾನು ಕೇಲಿಯ ಬಸವಪ್ರಭು ಕೋರೆ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಕಾಲೇಜ್ ಚಿಕ್ಕೋಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರುವಂಥ ವಿಡಿಯೋ ಆಲ್ಕೈಲ್ ಅರೈಲ್ ಹ್ಯಾಲೈಡ್ಸ್, ಅದರಲ್ಲಿ ಇಂಟ್ರೊಡಕ್ಷನ್ ಪ್ರಿಪ್ರೇಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್. ಸೊ ನಿಮಗೆ ಹ್ಯಾಲೈಡ್ಸ್ ಅಂತ ತೊಗೊಂಡ್ರೆ ಎರಡು ಥರ ಇರ್ಬೋದು, ಆಲ್ಕೈಲ್ ಇರ್ಬೋದು, ಅರೈಲ್ ಇರ್ಬೋದು, ಎರಡೂ ಇದೆ ನಿಮ್ಮ ಸಿಲೆಬಸ್ ಪ್ರಕಾರ. ಆದರೆ ನಾನು ಇವತ್ತು ಆಲ್ಕೈಲ್ ಹ್ಯಾಲೈಡ್ಸು ಜನರಲ್ ಇಂಟ್ರೊಡಕ್ಷನ್ ಕೊಟ್ಟು ಪ್ರಿಪ್ರೇಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ಹೇಗಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ ಪ್ರಿಪ್ರೇಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ಫ್ರಮ್ ಆಲ್ಕೀನ್ಸ್ ಆ್ಯಂಡ್ ಆಲ್ಕೋಹಾಲ್ಸ್ ಕಲಿಬೇಕು ಅಂತ ಯೂನಿವರ್ಸಿಟಿ ಸಿಲೆಬಸ್ ಎಕ್ಸ್ಪೆಕ್ಟ್ ಮಾಡುತ್ತೆ. ಅದಕ್ಕಿಂತ ಮುಂಚೆ ನಿಮಗೆ ಇಂಟ್ರೊಡಕ್ಷನ್ ಗೊತ್ತಿರಬೇಕು, ಆಲ್ಕೈಲ್ ಹ್ಯಾಲೈಡ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಜನರಲಿ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಗೋಯಿಂಗ್ ಟು ಕಂಟೈನ್ ಅನ್ ಹ್ಯಾಲೋಜನ್ ಇನ್ ದೆಮ್, ದೇ ಆರ್ ಕಾಲ್ಡ್ ಆಸ್ ಆರ್ಗ್ಯಾನಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿತ್ ಹ್ಯಾಲೋಜನ್. ಹ್ಯಾಲೋಜನ್ ಅಂದರೆ ಅದು ಫ್ಲೋರಿನ್ ಇರ್ಬೋದು, ಬ್ರೋಮಿನ್ ಇರ್ಬೋದು, ಅಯೋಡಿನ್ ಇರ್ಬೋದು, ಕ್ಲೋರಿನ್ ಇರ್ಬೋದು. ಇದಕ್ಕೆಲ್ಲ ನಾವೇನಂತ ಕರಿತೀವಿ? ಹ್ಯಾಲೋಜನ್ ಅಂತ ಕರಿತೀವಿ. ಗ್ರೂಪ್ 17 ಗ್ರೂಪ್ ಎಲಿಮೆಂಟ್ಸ್ ಇದೆ ಪಿರಿಯಾಡಿಕ್ ಟೇಬಲ್, ಅದಕ್ಕೆ ನಾವೇನಂತ ಕರಿತೀವಿ? ಆರ್ಗ್ಯಾನಿಕ್ ಅಂಥದಕ್ಕೆ ಹ್ಯಾಲೈಡ್ಸ್ ಅಂತ ಕರಿತೀವಿ. ಅದೇನಾದರೂ ನಮ್ಮ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಇತ್ತು ಅಂತಂದರೆ ಅವಾಗ ಅದಕ್ಕೆ ಆರ್ಗ್ಯಾನಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಇದ್ದ ತಕ್ಷಣ ಅದಕ್ಕೆ ಬೇರೆ ಬೇರೆ ಥರ ನಾವು ಕನ್ಸಿಡರ್ ಮಾಡ್ಕೋಬೋದು. ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ, ಆಲ್ಕಿನೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ, ವಿನೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ, ಅಲೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ, ಅರೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ, ಅರಾಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಈ ರೀತಿಯಾಗಿ ಇದೆಲ್ಲನೂ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲೇ, ಇದರಲ್ಲೇ ಎಲ್ಲದರಲ್ಲೂ ಹ್ಯಾಲೋಜನ್ನೇ ಇದೆ. ಆದರೆ ಹ್ಯಾಲೋಜನ್ ಎಲ್ಲಿ ಅಟ್ಯಾಚ್ ಆಗಿದೆ ಅನ್ನೋದ್ರ ಮೇಲೆ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಆಲ್ಕೇನ್ಸ್ ಏನಾದರೂ ಆಯಿತು ಅಂದರೆ ಅದಕ್ಕೆ ನಾವು ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಅದೇ ಥರ ಡಬಲ್ ಬಾಂಡೆಡ್ ಮಾಲಿಕ್ಯೂಲ್ಸ್ ಅಂದರೆ ಆಲ್ಕೀನ್ಸ್, ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಆಲ್ಕೀನ್ಸ್ ಇತ್ತು ಅಂತಂದರೆ ಅದಕ್ಕೆ ಎರಡು ಥರ ಕನ್ಸಿಡರ್ ಮಾಡ್ತೀವಿ. ಒಂದಕ್ಕೆ ಅಲೈಲ್ ಅಂತ ಕರಿತೀವಿ, ಇನ್ನೊಂದಕ್ಕೆ ವಿನೈಲ್ ಅಂತ ಕರಿತೀವಿ. ಅಲೈಲ್ ಅಂತಂದರೆ ಹೇಗಿರುತ್ತೆ ಅಂದರೆ, ಈ ಹಲೈಲ್ ಅಂತಂದರೆ ಒಂದು ಕಾರ್ಬನ್ ಬಿಟ್ಟು ನಿಮಗೆ ಅಟ್ಯಾಚ್ ಆಗಿರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ? ಹ್ಯಾಲೈಡ್ ಅಂತ ಕರಿತೀವಿ. ಎಲ್ಲಿ ಡಬಲ್ ಬಾಂಡ್ ಇರುತ್ತಲ್ಲ ಅಲ್ಲೇ ನಿಮ್ಗೆ ಏನಾದರೂ ಹ್ಯಾಲೈಡ್ ಅಟ್ಯಾಚ್ ಆಗಿದ್ರೆ ಅದಕ್ಕೆ ವಿನೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಇವೆರಡಕ್ಕೂ ನಾವೇನಂತ ಕರಿತೀವಿ? ಆಲ್ಕಿನೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಆಲ್ಕಿಲೈನ್ ಹ್ಯಾಲೈಡ್ಸಲ್ಲಿ ಮತ್ತೆ ಅಲೈಲ್ ಹ್ಯಾಲೈಡ್ಸ್ ಮತ್ತು ವಿನೈಲ್ ಹ್ಯಾಲೈಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಥರ ಆರೋಮ್ಯಾಟಿಕ್ ಹ್ಯಾಲೈಡ್ಸ್ನ ತೊಗೊಂಡ್ರೆ ಎರಡು ಥರ ಕನ್ಸಿಡರ್ ಮಾಡ್ತೀವಿ. ಒಂದಕ್ಕೆ ಅರೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಅರಾಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಅರಾಲ್ ಹ್ಯಾಲೈಡ್ಸಲ್ಲಿ ಏನಾಗುತ್ತೆ ಅಂದರೆ ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಅರೀನ್ಸ್, ಅಂದರೆ ಆರೋಮ್ಯಾಟಿಕ್ ಕಾಂಪೌಂಡ್ ಏನಾದರೂ ಒನ್ ಆಫ್ ದಿ ಹೈಡ್ರೋಜನ್ ಇಸ್ ಇಟ್ ಇಸ್ ರೀಪ್ಲೇಸ್ಡ್ ಬೈ ಹ್ಯಾಲೋಜನ್, ಫಾರ್ ಎಕ್ಸಾಂಪಲ್ ಕ್ಲೋರೋಬೆನ್ಸಿನ್, ಅಂಥದನ್ನ ಅರೈಲ್ ಹ್ಯಾಲೈಡ್ಸ್ ಅಂತೀವಿ. ಅರಾಲ್ಕೈಲ್ ಹ್ಯಾಲೈಡ್ಸ್ ಅಂದರೆ ಡೈರೆಕ್ಟಾಗಿ ಹ್ಯಾಲೋಜನ್ಗೆ ಲಿಂಕ್ ಆಗಿಲ್ಲ, ಥ್ರೂ ಸಮ್ ಲಿಂಕ್ ಆಗಿದೆ, ಅದಕ್ಕೆ ಅರಾಲ್ಕೈಲ್ ಅಂತೀವಿ. ಇಟ್ ಗೋಯಿಂಗ್ ಟು ಕಂಟೈನ್ ಬೋತ್ aromatic compound and also alkyl. The aromatic compound halide has been linked through alkyl group, that's why these are called as aralkyl halides. ಈ ರೀತಿಯಾಗಿ ಆರ್ಗ್ಯಾನಿಕ್ ಹ್ಯಾಲೈಡ್ಸ್ ನಾವು ಬೇರೆ ಬೇರೆ ಕ್ಲಾಸಿಫೈ ಮಾಡ್ತೀವಿ. ಆದರೆ ನಿಮ್ಮ ಸಿಲೆಬಸ್ ಪ್ರಕಾರ ನಾವು ಎರಡಷ್ಟೇ ಕನ್ಸಿಡರ್ ಮಾಡ್ತೀವಿ. ಒಂದಕ್ಕೆ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದಕ್ಕೆ ಅರೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತಿದ್ದಾರೆ. ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ದಿ ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಆಲ್ಕೇನ್ಸ್. ಆಲ್ಕೇನ್ಸಿಂದ ಬಂದಿರುತ್ತಲ್ಲ, ಒನ್ ಆಫ್ ದಿ ಹೈಡ್ರೋಜನ್ ಆಟಮ್ಸ್ ಆಫ್ ದಿ ಆಲ್ಕೇನ್ ಇಟ್ ಇಸ್ ರೀಪ್ಲೇಸ್ಡ್ ಬೈ ಹ್ಯಾಲೋಜನ್, ಅಂಥದಕ್ಕೆ ನಾವೇನಂತ ಕರಿತೀವಿ? ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಅದೇ ಥರ ಅರೈಲ್ ಹ್ಯಾಲೈಡ್ಸ್ ಅಂತಂದರೆ ಒನ್ ಆಫ್ ದಿ ಹೈಡ್ರೋಜನ್ ಆಟಮ್ ಆಫ್ ದಿ of the aromatic compound arenes, if they are replaced by halogen, ಅಂಥದಕ್ಕೆ ನಾವೇನಂತ ಕರಿತೀವಿ? ಅರೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಇವತ್ತು ನಾವು ಬರೀ ಆಲ್ಕೈಲ್ ಹ್ಯಾಲೈಡ್ಸ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ. ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ದಿ ಮಾನೋ ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಆಲ್ಕೇನ್ ಆರ್ ಕಾಲ್ಡ್ ಆಸ್ ಆಲ್ಕೈಲ್ ಹ್ಯಾಲೈಡ್ಸ್. ಅಗೇನ್ ಇಲ್ಲಿ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಈ ಫಾರ್ ಎಕ್ಸಾಂಪಲ್ ಕ್ಲೋರೋಫಾರ್ಮ್ ಇದೆ, ಕ್ಲೋರೋಫಾರ್ಮ್ ಏನಿದೆ ಅದು ಡೆರಿವೇಟಿವ್ಸ್ ಆಫ್ ಎನ್ ಆಲ್ಕೇನೇ ಇದೆ, ಆದರೆ ಅಲ್ಲಿ ಒಂದು ಹ್ಯಾಲೋಜನ್ ಇಲ್ಲ. ವಿ ಹ್ಯಾವ್ ಗೋಯಿಂಗ್ ಟು ಹ್ಯಾವ್ ಮೋರ್ ದೆನ್ ಒನ್ ಹ್ಯಾಲೋಜನ್. ಆಲ್ಕೈಲ್ ಹ್ಯಾಲೈಡ್ಸ್ ಅಂದರೆ ಸ್ಟ್ರಿಕ್ಟ್ಲಿ ಒಂದೇ ಒಂದು ಹ್ಯಾಲೋಜನ್ ಗ್ರೂಪ್ ಇರಬೇಕು, ಅವಾಗ ಅಷ್ಟೇ ಅದನ್ನು ನಾವು ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಮಾನೋ ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಆಲ್ಕೇನ್, ಅದಕ್ಕೆ ಮಾತ್ರ ನಾವೇನಂತ ಕರಿತೀವಿ? ಹ್ಯಾಲೋಜನ್ಸ್ ಅಂತ ಕರಿತೀವಿ. ಕ್ಲೋರೋಫಾರ್ಮ್ ಇರ್ಬೋದು, ಮಿಥಿಲೀನ್ ಕ್ಲೋರೈಡ್ ಇರ್ಬೋದು, ಅಥವಾ ಅಥವಾ ಕಾರ್ಬನ್ ಟೆಟ್ರಾಕ್ಲೋರೈಡ್ ಆಗಿರ್ಬೋದು, ಇದು ಯಾವುದೂ ನಾವು ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರೆಯಲ್ಲ. ಈ ಒಂದು ದೇ ಆರ್ ದ ಡೆರಿವೇಟಿವ್ಸ್ ಆಫ್ ಆಲ್ಕೇನ್, ಬಟ್ ಮಾನೋ ಹ್ಯಾಲೋಜನ್ ಡೆರಿವೇಟಿವ್ ಇದ್ದರೆ ಮಾತ್ರ ನಾವು ಅದನ್ನು ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಆಲ್ಕೈಲ್ ಹ್ಯಾಲೈಡ್ಸ್ ಏನಾಗುತ್ತೆ ಅಂತಂದರೆ ಒನ್ ಆಫ್ ದಿ ಹೈಡ್ರೋಜನ್ ಆಫ್ ದಿ ಆಲ್ಕೇನ್ ಏನಿದ್ದೀರಾ ಅದು ಎಕ್ಸ್ ಇಂದ ರೀಪ್ಲೇಸ್ ಆಗುತ್ತೆ. ಎಕ್ಸ್ ಇಸ್ ನಥಿಂಗ್ ಬಟ್
ಕ್ಲೋರೋ ಇರ್ಬೋದು, ಬ್ರೋಮೋ ಇರ್ಬೋದು, ಐಡೋ ಗ್ರೂಪ್ ಇರ್ಬೋದು. ಇದಕ್ಕೆ ನಾವೇನಂತ ಕರಿತೀವಿ, ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಈ ಸ್ಟ್ರಕ್ಚರ್ನ ತಗೊಂಡ್ರೆ ಈ ಕಾರ್ಬನ್ ಏನಿದೆಯಲ್ಲ ಆಲ್ಕೈಲ್ ಹ್ಯಾಲೈಡ್ಸ್ ಅಲ್ಲಿ ಇರುವಂಥದ್ದು sp3 ಹೈಬ್ರಿಡೈಸ್ಡ್ ಆಗಿರುತ್ತೆ. ಇಲ್ಲಿ ಎಕ್ಸ್ ನ ನಾವು ಫಂಕ್ಷನಲ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಯೂಶಲಿ ಫಂಕ್ಷನಲ್ ಗ್ರೂಪ್ ಅಲ್ಲ, ಅದು ಸಬ್ಸ್ಟಿಟ್ಯೂಯೆಂಟ್. ಇಲ್ಲಿ ಯಾವುದೋ ಫಂಕ್ಷನಲ್ ಗ್ರೂಪ್ ಇಲ್ಲ, ಹಾಗಾಗಿ ಸಬ್ಸ್ಟಿಟ್ಯೂಯೆಂಟ್ನೇ ನಾವು ಫಂಕ್ಷನಲ್ ಗ್ರೂಪ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಈ ಆಲ್ಕೈಲ್ ಹ್ಯಾಲೈಡ್ಸ್ನ ನಾವು ಮತ್ತೆ ಫರ್ದರ್ ಕ್ಲಾಸಿಫೈ ಮಾಡ್ತೀವಿ ಡಿಪೆಂಡಿಂಗ್ ಅಪಾನ್ ವೇರ್ ದಟ್ ಹ್ಯಾಲೋಜನ್ ಆಟಮ್ ಇಸ್ ಅಟ್ಯಾಚ್ ಟು ಕಾರ್ಬನ್. ಇಫ್ ಇಟ್ ಇಸ್ ಅಟ್ಯಾಚ್ ಟು ಪ್ರೈಮರಿ ಕಾರ್ಬನ್, ಪ್ರೈಮರಿ ಅಂತ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಇಫ್ ಇಟ್ ಇಸ್ ಅಟ್ಯಾಚ್ ಟು ಸೆಕೆಂಡರಿ ಕಾರ್ಬನ್, ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಇಫ್ ಇಟ್ ಇಸ್ ಅಟ್ಯಾಚ್ ಟು ಟರ್ಷರಿ, ಅವಾಗ ಇದನ್ನ ಟರ್ಷರಿ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಈಗ ನನಗೆ ಏನಾಗಿದೆ, ಫಸ್ಟ್ ಪ್ರೈಮರಿನಲ್ಲಿ ಏನು ಮಾಡ್ತೀನಿ, ಒಂದು BR ಇದೆ, ಒಂದು CH3 ಗ್ರೂಪ್ ಇದೆ, ಇನ್ನು ಎರಡು ಏನಾಗಿದೆ HH ಗ್ರೂಪ್ ಇದೆ. ಅದಕ್ಕೆ ನಾವು ಪ್ರೈಮರಿ ಅಂತ ಹೇಳ್ತೀವಿ. ಸೆಕೆಂಡ್ರಿನಲ್ಲಿ ಏನಾಗುತ್ತೆ, ಎರಡು R ಗ್ರೂಪ್ ಬರುತ್ತೆ, ಒಂದು H ಬರುತ್ತೆ. ಟರ್ಷನಲ್ಲಿ ಏನಾಗುತ್ತೆ ಅಂದರೆ ಮೂರು ನಿಮ್ಗೆ ಏನಾಗುತ್ತೆ R ಗ್ರೂಪ್ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಮಾಡ್ತಾ ಇದ್ದೀವಿ, ಕ್ಲಾಸಿಫಿಕೇಶನ್ ಮಾಡ್ತಾ ಇದ್ದೀವಿ. ಸೊ ಈಗ ನಾಮಂಕ್ಲೇಚರ್ಗೆ ಬಂದರೆ, ಸೊ ಇದನ್ನ ನಾವೇನು ಮಾಡ್ತೀವಿ ಅಂತಂದರೆ ಎರಡು ಥರ, ಆ್ಯಸ್ ಯೂಶುವಲ್ ಟ್ರಿವಿಯಲ್ ನೇಮ್ಸ್ ಇಂದನೂ ಹೇಳ್ತೀವಿ, ಕಾಮನ್ ನೇಮ್ಸ್ ಇಂದನೂ ಹೇಳ್ತೀವಿ. ಕಾಮನ್ ನೇಮ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ 2 ವರ್ಡ್ಸ್ ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಫಸ್ಟ್ ಆಲ್ಕೈಲ್ ಗ್ರೂಪ್ ಹೇಳ್ತೀವಿ, ಆಮೇಲೆ ಹ್ಯಾಲೈಡ್ನ ಹೇಳ್ತೀವಿ. ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಮ್ ಆಸ್ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಮಿಥೈಲ್ ಬ್ರೋಮೈಡ್ ಇದೆ, ಈಥೈಲ್ ಕ್ಲೋರೈಡ್ ಇದೆ, ಐಸೋಪ್ರೋಪೈಲ್ ಬ್ರೋಮೈಡ್ ಇದೆ. ಫಸ್ಟು ಆಲ್ಕೈಲ್ ಗ್ರೂಪ್ನ ಹೇಳ್ತಾ ಇದ್ದೀವಿ, ಅದಾದಮೇಲೆ ನಾವು ಹ್ಯಾಲೋಜನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಕಾಮನ್ ನೇಮ್ ಅಂತ ಕರಿತೀವಿ. ಕಾಮನ್ ನೇಮಲ್ಲಿ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆಲ್ಕೈಲ್ ಗ್ರೂಪ್ನ ಒಂದು ವರ್ಡ್ ಅಂತ, ಹ್ಯಾಲೈಡ್ಸ್ ಅನ್ನೋದನ್ನ ಇನ್ನೊಂದು ವರ್ಡ್ ಆಗಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ಐಯುಪ್ಯಾಕ್ ನಾಮಂಕ್ಲೇಚರ್ ಅಂತ ತಗೊಂಡ್ರೆ, ಸೊ ನಾವು ವಿ ಹ್ಯಾವ್ ಟು ಫಾಲೋ ದಿ ಐಯುಪ್ಯಾಕ್ ರೂಲ್ಸ್ ಹೇಳಬೇಕು. ಹಾಗಾಗಿ ನಾವೇನು ಮಾಡ್ತೀವಿ, ಹ್ಯಾಲೋ ಗ್ರೂಪ್ನ ಫಸ್ಟ್ ಹೇಳ್ತೀವಿ, ಆಲ್ಕೇನ್ಸ್ನ ಆಮೇಲೆ ಹೇಳ್ತೀವಿ. ಅಕಾರ್ಡಿಂಗ್ ಟು ದಿ ಬೇಸಿಕ್ ರೂಲ್ಸ್, ಫಸ್ಟ್ ನಾನು ಏನು ಹೇಳಬೇಕಾಗತ್ತೆ, ರೂಟ್ ವರ್ಡ್ ಹೇಳಬೇಕಾಗತ್ತೆ, ಅದಾದಮೇಲೆ ಸಫೆಕ್ಸು ಪ್ರಿಫೆಕ್ಸ್ ಹೇಳಬೇಕಾಗತ್ತೆ. ಇಲ್ಲಿ ಸಫೆಕ್ಸ್ ಯಾವುದೂ ಇಲ್ಲ. ಸೊ ಹಾಗಾಗಿ ಹ್ಯಾಲೋ ಗ್ರೂಪ್ ಇಸ್ ಎ ಸಬ್ಸ್ಟಿಟ್ಯೂಯೆಂಟ್, ಹಂಗಾಗಿ ಅದನ್ನು ನಾನು ಮುಂಚೆ ಹೇಳ್ಕೊಳ್ತೀನಿ. ಆ ರೀತಿಯಾಗಿ ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಆಲ್ಕೈಲ್ ಹ್ಯಾಲೈಡ್ಸ್ ಆಸ್ ಆಲೋ ಆಲ್ಕೇನ್ಸ್ ಅಂತ ಹೇಳ್ತೀನಿ. ಆಲ್ಕೇನ್ಸ್ ಆಸ್ ಪರ್ ದಿ ರೂಲ್ಸ್, ಲಾಂಗೆಸ್ಟ್ ಕಂಟಿನ್ಯೂಸ್ ಚೈನ್ ಯಾವುದಿದೆಯಲ್ಲ ಅದರದ್ದು ನಾನು ಆಲ್ಕೇನ್ ಅಂತ ತಗೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನೋಡಿ. ಸೊ ಇಲ್ಲಿ ಬ್ಯೂಟೇನ್ ಇದೆ, ಸೊ ಸೆಕೆಂಡ್ ಕಾರ್ಬನ್ ಆಟಮ್ಗೆ 2 ಕ್ಲೋರೋ ಬ್ಯೂಟೇನ್ ಅಂತ ಹೇಳ್ತಿದ್ದೀವಿ. ಒಟ್ಟು 4 ಕಾರ್ಬನ್ ಆಟಮ್ಸ್ ಇದೆ, ಸೊ ಅದಕ್ಕೆ ಕ್ಲೋರೋ ಅಟ್ಯಾಚ್ ಆಗಿದೆ, ಹಾಗಾಗಿ 2 ಕ್ಲೋರೋ ಬ್ಯೂಟೇನ್ ಅಂತ ಹೇಳ್ತಾ ಇದ್ದೀವಿ. ಅದೇ ಥರ ಸೆಕೆಂಡ್ ಎಕ್ಸಾಂಪಲ್ ತಗೊಂಡ್ರೆ, ಅಲ್ಲಿ ಎರಡು ಸಬ್ಸ್ಟಿಟ್ಯೂಯೆಂಟ್ ಇದೆ, ಒಂದು ಕ್ಲೋರೋ ಗ್ರೂಪ್ ಇದೆ, ಇನ್ನೊಂದು ಮಿಥೈಲ್ ಗ್ರೂಪ್ ಇದೆ. ಸೊ ಇಲ್ಲಿ ನಾವು ಕ್ಲೋರೋ ಗ್ರೂಪ್ನ ಸಬ್ಸ್ಟಿಟ್ಯೂಯೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಫಂಕ್ಷನಲ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ತಾ ಇರೋದಕ್ಕೋಸ್ಕರ ಅದಕ್ಕೆ ನಾವು ಲೋಯೆಸ್ಟ್ ನಂಬರ್ ಕೊಡಬೇಕು. ಆದರೆ ಐದರ್ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್, ಯಾವ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರು ಕ್ಲೋರಿನ್ಗೆ 3ನೇ ಬರ್ತಾ ಇದೆ. ಬಟ್ ಅಕಾರ್ಡಿಂಗ್ ಟು ದಿ ನಂಬರ್ ರೂಲ್ ಪ್ರಕಾರ ನೀವು ಮಾಡೋದಾದರೆ, ಲೋಯೆಸ್ಟ್ ಸಮ್ ರೂಲ್ ಪ್ರಕಾರ ನೋಡೋದಾದರೆ, ನಾನು 2 ಮಿಥೈಲ್ 3 ಕ್ಲೋರೋ ಬ್ಯೂಟೇನ್ ಅಂತ ಅದನ್ನು ನಾನು ನೇಮ್ ಮಾಡಬೇಕಾಗತ್ತೆ. ಅದೇ ಥರ ಇಲ್ಲಿ ಕನ್ಸಿಡರ್ ಮಾಡಿಕೊಂಡ್ರು, ಒಂದು ಬ್ರೋಮೋ ಗ್ರೂಪ್ ಇದೆ, ಒಂದು ಮಿಥೈಲ್ ಗ್ರೂಪ್ ಇದೆ. ಸೊ 2 ಬ್ರೋಮೋ 3 ಮಿಥೈಲ್ ಪೆಂಟೇನ್ ಅಂತ ಹೇಳಬೇಕು. ಹ್ಯಾವ್ ಟು ಗಿವ್ ದಿ ಲೋಯೆಸ್ಟ್ ನಂಬರ್ ಟು ದಿ ಬ್ರೋಮೋ ಗ್ರೂಪ್. ಅದೇ ಥರ ಈ ಎರಡು ಗ್ರೂಪ್, ಕ್ಲೋರೋ ಗ್ರೂಪು ರಿಪೀಟ್ ಆಗಿದೆ, 2,3 ಡೈಕ್ಲೋರೋ ಪೆಂಟೇನ್ ಅಂತ ಹೇಳ್ತೀವಿ. 2 ಬ್ರೋಮೋ 4 ಮಿಥೈಲ್ ಪೆಂಟೇನ್ ಅಂತ ಹೇಳ್ತೀವಿ. 2 ಬ್ರೋಮೋ 3 ಕ್ಲೋರೋ ಬ್ಯೂಟೇನ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಕ್ಲೋರೋ ಗ್ರೂಪ್ ಬಂದಿದೆ, ಬ್ರೋಮೋ ಗ್ರೂಪ್ ಬಂದಿದೆ. ಈ ಥರ ಬಂದಾಗ, ಒಂದೇ ಗ್ರೂಪ್ ಇದ್ದಾಗ ಎರಡು ಕಡೆಯಿಂದ ಸ್ಟಾರ್ಟ್ ಮಾಡಿದ್ರು ನಮಗೆ ನಂಬರ್ 2ನೇ ಬರ್ತಾ ಇದೆ. ಲೋಕೆಂಟ್ ಏನಾಗ್ತದೆ, ಎರಡು ಕಡೆಯಿಂದ ಐದರ್ ಯು ಕ್ಯಾನ್ ಗಿವ್ ಲೋಕೆಂಟ್, ಕ್ಲೋರೋಗೂ 2 ಕೊಡ್ಬೋದು, ಬ್ರೋಮೋಗೂ 2 ಕೊಡ್ಬೋದು. ಬಟ್ ವಿ ಹ್ಯಾವ್ ಟು ಅರೇಂಜ್ ಅಕಾರ್ಡಿಂಗ್ ಟು ದಿ ಆಲ್ಫಾಬೆಟಿಕಲ್ ಆರ್ಡರ್. ಹಾಗಾಗಿ ದ ಬ್ರೋಮೋ ವಿಲ್ ಗೆಟ್ ದಿ ಲೋಯೆಸ್ಟ್ ನಂಬರ್, 2 ಬ್ರೋಮೋ 3 ಕ್ಲೋರೋ ಬ್ಯೂಟೇನ್ ಅಂತ ಹೇಳ್ತೀವಿ. ಇಲ್ಲಿ ಇದೆ ಬ್ರೋಮೋ ಗ್ರೂಪೇ 3 ಟೈಮ್ಸ್ ರಿಪೀಟ್ ಆಗಿದೆ, 3, 3, 4 ಟ್ರೈಕ್ಲೋರೋ ಇದೆ ಎಕ್ಸೇನ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಅಕಾರ್ಡಿಂಗ್ ಟು ಐಯುಪ್ಯಾಕ್ ನಾಮಂಕ್ಲೇಚರ್, ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಲ್ಕೈಲ್ ಹ್ಯಾಲೈಡ್ಸ್ ಆಸ್ ಆಲೋ ಆಲ್ಕೇನ್ಸ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಪ್ರಿಪ್ರೇಷನ್, ನಿಮ್ಮ ಸಿಲೆಬಸ್ಸಲ್ಲಿ ಇಟ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಮೆನಿ ಮೆಥಡ್ಸ್, ಬಟ್ ನಿಮ್ಮ ಸಿಲೆಬಸ್ಸಲ್ಲಿ ದೇ ಕನ್ಸ್ಟ್ರೈನ್ ಟು 2 ಮೆಥಡ್ಸ್, ಒನ್ ಫ್ರಮ್ ಆಲ್ಕೀನ್ಸ್, ಅದರ್ ಒನ್ ಫ್ರಮ್ ಆಲ್ಕೋಹಾಲ್ಸ್. ಆಲ್ಕೀನ್ಸ್ನ ತಗೊಂಡ್ರೆ ಆಲ್ರೆಡಿ ವಿ ಕ್ಯಾನ್ ಪ್ರಿಪೇರ್ ದೆಮ್ ಬೈ ಯೂಸಿಂಗ್ ದಿ ಆಲ್ಕೀನ್ಸ್ನ ಯೂಸ್ ಮಾಡ್ಕೋಬೋದು. ಆಲ್ಕೀನ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಐದರ್ ಐ ಕ್ಯಾನ್ ಪ್ರಿಪೇರ್ ಬೈ ಯೂಸಿಂಗ್ ದಿ ಮಾರ್ಕಾನಿಕಾಸ್ ರೂಲ್ ಆರ್ ಆ್ಯಂಟಿ ಮಾರ್ಕಾನಿಕಾಸ್ ರೂಲ್ ಆರ್ ಕರಾಶ್ ರೂಲ್ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ದಿಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಪ್ರೆಸೆನ್ಸ್ ಆಫ್ ಎನ್ H+. ಸೊ ನಿಮ್ಗೆ ಗೊತ್ತಿದೆ, ಮಾರ್ಕಾನಿಕಾಸ್ ರೂಲ್ ಪ್ರಕಾರ ತಗೊಂಡ್ರೆ ದ ನೆಗೆಟಿವ್ ಪಾರ್ಟ್ ಆಫ್ ದಿ ಆಡಿಂಗ್ ಸಬ್ಸ್ಟಿಟ್ಯೂಯೆಂಟ್ ವಿಲ್ ಗೋ ಅಂಡ್ ಅಟ್ಯಾಕ್ ದಿ ಕಾರ್ಬನ್ ಆಟಮ್ ವಿಚ್ ಗೋಯಿಂಗ್ ಟು ಹ್ಯಾವ್ ಲೀಸ್ಟ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅಂತ ಇರುತ್ತೆ. ಅದೇ ಥರ ಆಂಟಿ ಮಾರ್ಕಾನಿಕಾಸ್ ರೂಲ್ ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗುತ್ತೆ. ದ ನೆಗೆಟಿವ್ ಪಾರ್ಟ್ ಆಫ್ ದಿ ಆಡಿಂಗ್ ಸಬ್ಸ್ಟಿಟ್ಯೂಯೆಂಟ್ ವಿಲ್ ಗೋ ಅಂಡ್ ಅಟ್ಯಾಕ್ ದಿ ಕಾರ್ಬನ್ ಆಟಮ್ ವಿಚ್ ಗೋಯಿಂಗ್ ಟು ಕಂಟೈನ್ ದಿ ಎಕ್ಸಸ್ ಕಾರ್ಬನ್ ಆಟಮ್, ಅದ್ರ ಪ್ರಕಾರ ಆಗುತ್ತೆ. ಸೊ ನೀವು ಯಾವ ಥರ ಪ್ರಿಪೇರ್ ಮಾಡಿದ್ರೂ ಆಲ್ಕೈಲ್ ಹ್ಯಾಲೈಡ್ಸೇ ಬರ್ತಾ ಹೋಗುತ್ತೆ. ಒಂದ್ಸಲ ನಿಮ್ಗೆ ಏನಾಗುತ್ತೆ ಬರುತ್ತೆ, ಐದರ್ ಯು ಕ್ಯಾನ್ ಕನ್ಸಿಡರ್
ಮಾರ್ಕಾನಿಕ್ ಆಸಿಡ್ ರೂಲ್ ಕನ್ಸಿಡರ್ ಮಾಡ್ಬೋದು, ಇಲ್ಲಾಂದರೆ ಆ್ಯಂಟಿ ಮಾರ್ಕಾನಿಕ್ ಆಸಿಡ್ ರೂಲ್ ಕನ್ಸಿಡರ್ ಮಾಡ್ಬೋದು. ಆ ರೀತಿಯಾಗಿ ನಿಮಗೆ ಇಲ್ಲಿ ಬರ್ತಾ ಹೋಗುತ್ತೆ. ಅದೇ ಥರ ಫ್ರಮ್ ಆಲ್ಕೋಹಾಲ್ಸ್ನ ತೊಗೊಂಡ್ರೆ ಆಲ್ಕೋಹಾಲ್ಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಯೂಸಿಂಗ್ ಆಲ್ಕೈಲ್ ಆಲ್ಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಯೂಸಿಂಗ್ ಆಲ್ಕೋಹಾಲ್ ಬೈ ಮೆನಿ ಮೆಥಡ್ಸ್. ಅದರಲ್ಲಿ ತುಂಬ ಪಾಪ್ಯುಲರ್ ಆಗಿರೋ ಮೆಥಡ್ ಯಾವುದು ಅಂದರೆ ಥೈನೈಲ್ ಕ್ಲೋರೈಡ್ ಮೆಥಡ್ ಹೇಳ್ತೀವಿ. ವೆನ್ ಆಲ್ಕೋಹಾಲ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಅನ್ ಹ್ಯಾಲೋಜಿನೇಟಿಂಗ್ ರಿಯೇಜೆಂಟ್. ಹ್ಯಾಲೋಜಿನೇಟಿಂಗ್ ರಿಯೇಜೆಂಟ್ ಅಂದರೆ ವಿಚ್ ಕ್ಯಾನ್ ಗಿವ್ ದಿ ಹ್ಯಾಲೋಜನ್. ಹಿಯರ್ ಇಟ್ ಈಸ್ ಗಿವಿಂಗ್ ದಿ ಕ್ಲೋರಿನೇಟಿಂಗ್ ಏಜೆಂಟ್ನ ತಗೊಳ್ತಾ ಇದ್ದೀವಿ. ಸೊ ಥೈನೈಲ್ ಕ್ಲೋರೈಡ್ ಇರ್ಬೋದು, SOCl2 ಅಂತ ಕರಿತೀವಿ, PCl5 ಅಂತ ಕರಿತೀವಿ, ಫಾಸ್ಫರಸ್ ಪೆಂಟಾಕ್ಲೋರೈಡ್ ಅಂತ ಕರಿತೀವಿ, ಫಾಸ್ಫರಸ್ ಟ್ರೈಕ್ಲೋರೈಡ್ ಅಂತ ಕರಿತೀವಿ, PCl3, ಅದೇ ಥರ PBr3 ಅಂತ ಕರಿತೀವಿ, ಫಾಸ್ಫರಸ್ ಟ್ರೈಬ್ರೋಮೈಡ್ ಅಂತ ಕರಿತೀವಿ. ಆಲ್ ದೀಸ್ ಆರ್ ಕಾಲ್ಡ್ ಆಸ್ ಹ್ಯಾಲೋಜಿನೇಟಿಂಗ್ ರಿಯೇಜೆಂಟ್ ಅಂತ ಹೇಳ್ತೀವಿ. ದೀಸ್ ಆರ್ ದಿ ರಿಯೇಜೆಂಟ್ ವಿಚ್ ಗೋಯಿಂಗ್ ಟು ಸಪ್ಲೈ ದಿ ಹ್ಯಾಲೋಜನ್ ಟು ದಿ ಮಾಲಿಕ್ಯೂಲ್ಸ್. ಹಾಗಾಗಿ ಇವನ್ನೆಲ್ಲ ನಾವೇನಂತ ಕರಿತೀವಿ, ಹ್ಯಾಲೋಜಿನೇಟಿಂಗ್ ರಿಯೇಜೆಂಟ್ ಅಂತ ಕರಿತೀವಿ. ವೆನ್ ಆಲ್ಕೋಹಾಲ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಅನ್ ಹ್ಯಾಲೋಜಿನೇಟಿಂಗ್ ರಿಯೇಜೆಂಟ್, ಯು ಆರ್ ಗೋಯಿಂಗ್ ಟು ಗೆಟ್ ಎ ಕರಸ್ಪಾಂಡಿಂಗ್ ಆಲ್ಕೈಲ್ ಹ್ಯಾಲಿಡ್ಸ್, ಯು ಆರ್ ಗೋಯಿಂಗ್ ಟು ಗೆಟ್ ಎ ಕರಸ್ಪಾಂಡಿಂಗ್ ಆಲೋ ಆಲ್ಕೇನ್ಸು ಬರ್ತಾ ಹೋಗುತ್ತೆ. ಈ ಮೆಥಡ್ ಇಸ್ ಎ ಪಾಪ್ಯುಲರ್ ಮೆಥಡ್. ಅದರಲ್ಲಿ ಎಲ್ಲದಕ್ಕಿಂತ ಎಕನಾಮಿಕಲಿ ವಯಬಲ್ ಆಗುವಂಥದ್ದು, ಇಂಡಸ್ಟ್ರಿಗೆ ವಯಬಲ್ ಆಗುವಂಥ ಮೆಥಡ್ ಯಾವುದು ಅಂದರೆ ಯೂಸಿಂಗ್ ಥೈನೈಲ್ ಕ್ಲೋರೈಡ್. ಎಲ್ಲದರಲ್ಲೂ ಅದೇ ಇರುತ್ತೆ. ಆದರೆ ಥೈನೈಲ್ ಕ್ಲೋರೈಡಲ್ಲಿ ಏನಾಗುತ್ತೆ ಅಂದರೆ ಟೂ ಬೈ ಪ್ರಾಡಕ್ಟ್ ಯು ಆರ್ ಗೋಯಿಂಗ್ ಟು ಗೆಟ್. ಒನ್ ಇಸ್ ಎ ಸಲ್ಫರ್ ಡೈಆಕ್ಸೈಡ್ ಬರ್ತಾ ಇದೆ, ಅದರ್ ಒನ್ ಇಸ್ HCl is there. Both of them are in the ವೇಪರ್ ಸ್ಟೇಟ್. ದೇ ಕ್ಯಾನ್ ಬಿ ಈಸಿಲಿ ಎವಾಪರೇಟೆಡ್. ಅವು ಎವಾಪರೇಟ್ ಆಗ್ತವೆ. ಹಾಗಾಗಿ ನನಗೆ ಪ್ಯೂರಿಫೈ ಮಾಡುವಂಥ ಸ್ಟೆಪ್ ಉಳಿಯುತ್ತೆ. ಹಾಗಾಗಿ ಥೈನೈಲ್ ಕ್ಲೋರೈಡ್ನ ನಾವು ಕನ್ಸಿಡರ್ ಮಾಡ್ತೀವಿ. ಎಗೇನ್ ಈ ರಿಯಾಕ್ಷನ್ನ ಮಾಡ್ಬೇಕಾದ್ರೆ ಪ್ರೈಮರಿಗೆ ಸೆಕೆಂಡ್ರಿಗಾದರೆ ನಿಮಗೆ ಕೆಟ್ಲಿಸ್ಟ್ ಬೇಕಾಗುತ್ತೆ, ಟರ್ಷರಿಗಾದರೆ ಸೋ ರಿಯಾಕ್ಟಿವ್ ಆಗಿರುತ್ತೆ. ಹಾಗಾಗಿ ಟರ್ಷರಿ ಆಲ್ಕೋಹಾಲ್ಸನ್ನು ತೊಗೊಂಡ್ರೆ ನಿಮಗೆ ಅಲ್ಲಿ ಕೆಟ್ಲಿಸ್ಟ್ ಇಲ್ದಲ್ಲೇ ರಿಯಾಕ್ಷನ್ ಆಗುತ್ತೆ. ಸೊ ಈ ಎರಡು ಮೆಥಡ್ಗಳಿಂದ ನಾವು ಆಲ್ಕೋಹಾಲ್ಸು ಮತ್ತು ಆಲ್ಕಿನ ತೊಗೊಂಡ್ರೆ ಬೈ ದಿ ಮಾರ್ಕಾನಿಕ್ ಆಸಿಡ್ ಇರ್ಬೋದು, ಆ್ಯಂಟಿ ಮಾರ್ಕಾನಿಕ್ ಆಸಿಡ್ ಇಂದ ನಿಮಗೆ ಆಲೋ ಆಲ್ಕೇನ್ಸ್ ಬರುತ್ತೆ. ಆಲ್ಕೋಹಾಲ್ಸ್ನ ತೊಗೊಂಡ್ರೆ ಬೈ ಟ್ರೀಟಿಂಗ್ ದಿ ಆಲ್ಕೋಹಾಲ್ಸ್, ಇಟ್ ಮೇ ಬಿ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಆಲ್ಕೋಹಾಲ್ ವಿತ್ ಹ್ಯಾಲೋಜಿನೇಟಿಂಗ್ ರಿಯೇಜೆಂಟ್, ಯು ಆರ್ ಗೋಯಿಂಗ್ ಟು ಗೆಟ್ ಎ ಕರಸ್ಪಾಂಡಿಂಗ್ ಆಲ್ಕೇನ್ಸ್. ಈ ರೀತಿಯಾಗಿ ನೀವು ಅದನ್ನು ಪ್ರಿಪ್ರೇಷನ್ಸ್ನ ಮಾಡ್ತೀರಾ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.